ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಿಂಹ. ಅಯ್ಯ ಹುಡುಗಿ, ಎಷ್ಟು ಜಲ್ದಿ ಎದ್ದಿಯಲ್ಲ? ಎದಕ್ಕೆ ಮಕ್ಕೋಬೇಕಿಲ್ಲ? ಹೊಸ್ತಾಗಿ ಮದುವೆ ಆದಾರವ, ಮಕ್ಕೋಬೇಕು. ಎದಕ್ಕೆ ಇದಳಕ್ ಹೋಗಿದ್ದಿ? ಅತ್ತೆ, ನನಗೆ ನೀನ್ ಹೊಸ ಮನಿ ಹೊಸ್ತಾಗಿ ಮದ್ಮಗಳಾಗಿ ಹೊಸ ನೋಡ್ ನನಗೆ. ನಾ ಏನ್ ಇಲ್ಲಿ ಬಂದೇ ಇಲ್ಲ, ಏನು ಮಾಡೇ ಇಲ್ಲ. ನನಗೆ ಯಾವಾಗ್ಲೂ ಬಂದಾಗೆಲ್ಲ ಇಲ್ಲಿ ಮಾಡ್ತಿಲ್ಲ, ಸೂಟಿ ಬಂದಾಗೆಲ್ಲ ನನಗೆ ಹಂಗಾಗಿ ನನಗೆ ಇದೇನು ಮದ್ಮಗಳು ಹೊಸ್ತಾಗಿ ಇದೇನು ಅನ್ಸಿಲ್ಲ. ಅಷ್ಟಕ್ಕೂ ನಂಗೆ ನಿದ್ದಿ ಜಲ್ದಿ ಎಚ್ಚರಾತು, ಎದ್ದೆ. ಆತವ. ನಿಮ್ಮ ಅಕ್ಕರಿಬ್ರು ಮಕ್ಕೊಂಡಿದ್ರು. ಯಾಕೆ ಎದ್ದಳ್ಳಿ ಬಿಡು, ನನಗೆ ರೂಢ ಐತಿ, ನಾ ಪಟ ಎದ್ ಮಾಡ್ತೀನಿ. ಅವ್ರಿಗೇನ ಹೊಸ ಮನಿ ಹೊಸ್ತಾಗಿ ಏನು ಗೊತ್ತಾಗಂಗಿಲ್ಲ. ಅವ್ರಿಗೇನ ಸುಮ್ಮನೆ ಮಕ್ಕಳು ಸುಮ್ಮನೆ ಅತ್ತಿ, ನೀ ಎಬ್ಸಕ್ ಹೋಗ್ಬೇಡ. ಸರಿ ಅವ, ನಾ ಹಂಗಿದ್ರೆ ಹೋಗಿ ನಿಮ್ಮ ಮಾವ ಎದ್ದಾನ, ಚಾ ಮಾಡ್ಕೊಡ್ತೀನಿ ತಡಿ. ಅಯ್ಯೋ ಅತ್ತೆ, ಒಲೆ ಮೇಲೆ ಚಾ ಇಟ್ಟಿನಿ, ಹಂಗ ನೀರಿಗೆ ಬೆಂಕಿ ಹಾಕಿನಿ. ಹಂಡೆ ಇಟ್ಟಿದ್ದೆ ನೋಡ್ ಬರ್ತೀನಿ ತಡಿ, ಏನ್ ಬೆಂಕಿ ಹತ್ತೈತೆ ಇಲ್ಲ ಏನ್ ಮತ್ತೆ ಆಗಿರತ್ತೇನ. ಕಾದವನ್ನ ನೋಡಿದ್ರೆ ಕಾದಿರ ಒಂದೊಳೆ ನಾ ಜಾಕ ಮಾಡಿ ಪೂಜೆ ಮಾಡ್ತೀನಿ, ಏನ್ ಚಿಂತೆ ಮಾಡ್ಬೇಡ. ಚಾ ಅದ ಕುದಿಯಕ್ಕೆ ಇಟ್ಟಿದ್ರೆ ಬಂದ ನಾನು ರಂಗೋಲಿ ಹಾಕಕತ್ತೀನಿ. ಕಸ ಹೊಡ್ದಾಗಲೇ ಇದನ್ನ ನೀರ್ ಹಾಕಿ ಹೋಗಿದ್ನೆ, ಸಗಣಿ ಸಾರ್ಸೋಗಿದ್ನಿ ಸ್ವಲ್ಪ ಆರ್ಲಿ ರಂಗೋಲಿ ಹಾಕಂತ ಹೇಳಿ. ಈಗ ರಂಗೋಲಿ ಹಾಕಿ ನಾನು ಹೋಗಿ ಹಾಲು ಹಾಕಿ ನಾ ಸೋಸ್ಕೊಡ್ತೀನಿ. ನೀವ್ ಹೋಗು, ನೀ ಜಾಕ ಮಾಡಿ ತಿನ್ಬೇಕಿದ್ರೆ ನೀರ್ ಕಾದ ನೋಡು, ಜಾಕ ಮಾಡ್ಬೇಕು. ಹಂಗಾದ್ರೆ ನಿನ್ನ ಮಾವು ಚಾ ಮಾಡ್ಕೊಟ್ಬಿಡು, ನಾ ಜಾಕ ಮಾಡಿ ಬಂದು ಪೂಜೆ ಮಾಡ್ತೀನಿ. ಹಾ ಅತ್ತಿ, ಅಷ್ಟ್ ಮಾಡಿ ಹಂಗಿದ್ರೆ. ಅಯ್ಯೋ ಅಕ್ಕ ಎಲ್ಲ ಎದ್ದಾರ, ಏನ್ ಮಾಡಿದ್ರ? ಅವ್ರಿಗೂ ಚಾ ಒಯ್ದು ಕೊಟ್ಬಿಡ್ತೀನಿ ತಡಿ. ಹಾ, ಉರಿ ಚಲೋನ ಹತ್ತೈತಿ. ಅತ್ತಿ, ನೀರ್ ಕಾದ ನೋಡು. ಹಾ ಹಾ, ಒಂಚೂರು ಬಚಕ್ ತಂದ್ ಹಾಕ್ಲೆ. ಇವ ನಂಗೆ ಹೊತ್ಕೊಂಡ್ಬರಕ ನಡನ ಬ್ಯಾನಾಗತ್ತವ, ತಂದ್ ಹಾಕ್ತೆ. ಹಾ, ನಾವೆಲ್ಲ ತರ್ತೀನಿ ತಗೋ, ತಂದ್ ಬಚ್ಚಲಕ್ ಹಾಕ್ತೀನಿ. ಅಯ್ಯ, ಅಡಿಗೆ ಏನ್ ಮಾಡ್ಬೇಕಂತ ಅತ್ತಿ ಕೇಳೇ ಇಲ್ಲ ನೋಡು. ತಡಿ, ಜಾಕ ಮಾಡಿ ಬರ್ಲಿಕ್ಕೆ ಹೇಳ್ತೀನಿ. ಈಗ ಅವಲಕ್ಕಿ ಮಾಡ್ಬಿಡ್ತೀನಿ. ಇಲ್ಲ ಅವಲಕ್ಕಿ ಅತ್ತಿ ಬೈತಾ ಯಾವಾಗ ನೋಡು. ಮತ್ತೇನ್ ಮಾಡ್ಲಪ್ಪ, ಉಪ್ಪಿಟ್ಟು ಮಾಡಿದ್ರ ಮಾವು ಬೈತಾನ. ತಡಿ, ರಾಜು ಮಾಮನ್ ಕೇಳ್ಬರ್ಲ. ಅಯ್ಯೋ ದೇವ್ರಿ, ಆತ್ ನನ್ ಮದ್ವೆ ಆದಾಗಿಂದ ನನ್ ಮಾತಸವಲ್ಲ. ನಾನ್ ನೋಡಿದ್ರೆ ಹಂಗ ಗುರ್ರ ಅಂತಾರ. ಇನ್ನ ನನಗ ಎಲ್ಲ ದೂರದ ಮಾತು. ಹೌದು, ಚಾ. ಅಯ್ಯೋ, ಚಾ ಒಯ್ದು ಕೊಡ್ಬೇಕು ರಾಜು ಮಾಮಗ. ಹೋಗಿರ್ತೀರಿ ಚಾ ತಗೊಂಡು. ಏ ಚಲೋ ಆತ್ ಬಿಡ, ನಮ್ ಕೆಲ್ಸ ಮಾಡತ್ತ. ನಾ ಇನ್ನ ಸ್ವಲ್ಪ ಮಕ್ಕೋತಿದ್ ನೋಡಿ, ಹಿಂಗೆಲ್ಲ ಕೆಲಸ ಮಾಡ್ತಾ ಅನ್ಬೋತಿದ್ದಂದ್ರ ನಾ ಮತ್ತೆ ಹೊಸ್ತಾಯಿ ಸಸಿ ಇದ್ದಳಿಲ್ಲ ಅಂದ್ರೆ ಇಲ್ಲಿ ಬೈತಾರ ಏನ ಅಂತಂದು ಹಂಚ್ಕೊಂಡಿದ್ದೆ. ಈಗ ಇಷ್ಟೆಲ್ಲಾ ಮಾಡ್ತಾ ಅಂದಿದ್ರ ಇನ್ನೊಂಚೂರು ಗಂಡ ಇಂತಿಬ್ರು ಮಕ್ಕೊಂತಿದ್ವಪ್ಪ. ಈ ಹಿಡ್ಕೊಂಬದ ಚಾ ಹೋಲ್ ಬಿಡಿ, ಒಂದ್ ಲೆಕ್ಕ ಚಲೋ ಆಯ್ತು, ನಮ್ಗೊಂದ್ ಸರ್ವೆಂಟ್ ಆಗ್ಲಿಕ್ಕೆ. ಅಕ್ಕ, ಮಾನ್ಯಕ್ಕ, ಮೀನಾಕ್ಕ, ತಗೋರಿ ಚಾ ತಗೋರಿ. ಮಾವರಿಬ್ರು ಎದ್ದಿಲ್ಲನ? ಏನ್ ಸೀತಾ, ಎಷ್ಟ್ ಜಲ್ದಿ ಎದ್ದಿಯಲ್ಲ? ಎದ್ದಾರ, ಆಫೀಸ್ಗೆ ಹೋಗ್ಬೇಕಲ್ಲ. ಇವ್ರು ಎದ್ದಾರ, ಸ್ನಾನ ಮಾಡಕ್ ಹೋದ್ರು. ಮೀನಾಕ್ಕ, ರಾಕೇಶ್ ಮಾಮಿ ಎದ್ದಿಲ್ಲ? ಹಾ ಎದ್ದಾರ, ಎದ್ದ ಪೇಪರ್ ಓದ್ಕೊಂತ ಕುಂತಿದ್ರು. ಅಯ್ಯ, ದೊಡ್ಡ ಮಾವ ಸಣ್ಣ ಮಾವ ಬಂದ್ರಿ, ಚಾ ಇಡ್ರಿ. ಅಲ್ಲಿಲ್ಲೇ ಏನ್ ನನ್ ಸೊಸಿ ಇಷ್ಟ ಜಲ್ದಿ ಎದ್ಬಿಟ್ಟ? ಯಾಕ ಮಾವ, ನಾ ಮೊದಲೆಲ್ಲ ಇದ್ದಾಗ ನೀವು ಆಫೀಸ್ ಹೋಗೋದ್ರಾಗ ಎದ್ದೆಲ್ಲ ನಾಷ್ಟ ಮಾಡ್ತಿದ್ದಿಲ್ಲ, ಅದ್ರಂಗ ಈಗ ಮಾಡಕತ್ತೀನಿ. ಈಗೇನ್ ಬೇರೆ ನಾನು? ಇಲ್ಲ ಇಲ್ಲ, ಅವಾಗ ಹೆಂಗದಿ ಇವ್ ಹಂಗದಿ. ಆದ್ರೂ ನಮ್ ತಮ್ಮನ್ ಮದ್ವಿ ಮಾಡ್ಕೊಂಡಿಯಲ್ಲ, ಸ್ವಲ್ಪ ಏನಾರ ಚೇಂಜ್ ಇರೋಣ ಅಂತ ಮಾಡಿದ್ದೆ. ಹಂಗದಿ. ಆತ ಕರ್ಸಿದ್ದು ಅವಾಗ ಹಿಂಗ ಕರ್ಸಿದ್ರಿ, ಈಗ ಹಂಗ ಕರ್ಸಕತ್ತೀರಿ. ಚಾ ಕುಡಿಯಿಡ್ರಿ. ಚಾಕ ಸಕ್ರಿನ ಹಾಕಿ ಏನ್ ಮತ್ತೆ ಹಾಕಿ? ಹೌದೋಯಪ್ಪ, ಈಕೆ ಬರೀ ನನಗೆ ಉಪ್ಪು ಹಾಕಿ ಕೊಟ್ಟಾಳ. ಮಾವ, ಅವಾಗ ನೀವು ನನಗ್ ಕರ್ಸಿದ್ರಿ, ನಾನ್ ನಿಮಗ್ ಕರ್ಸಿದ್ದೆ, ಅವಾಗ ಹಂಗ ಹಾಕೊಡ್ತಿದ್ದೆ. ಈಗ ಏನಾರ ಹಂಗ ಉಪ್ಪು ಹಾಕಿ ಕೊಟ್ಟ ಇಲ್ಲದ್ರಲ್ಲ ಮಕ್ಕನಾರು ನನಗ್ ವೇಷ ಹಾಕೊಂಡ್ ಬರ್ತಾರ. ಹೋಲ್ ಬಿಡವಾ, ಆದ್ರೆ ಈಗ ನಮ್ ತಮ್ಮಗ ಉಪ್ಪು ಹಾಕಿ ಕೊಡ್ಬೇಡ, ಚಲೋ ನೀನ್ ಚಾ ಮಾಡ್ಕೊಡು. ಹ್ಮ್ ಆಯ್ತಾಯ್ತು. ಹೋಗ, ಆತ್ಮ ಆಫೀಸ್ಗೆ ಹೋಗ ಸದ್ದಾಕತ್ತ, ಚಾ ಕುಡು, ಮತ್ತೇನಾರ ಬೇಕ ನೋಡ್ ಕೊಡು ಹೋಗು. ಹೋಗ್ರಿ ಮಾಮ, ಮತ್ತೆ ಹಂಗ ಕಳಿಸ್ತೀರಪ್ಪ ನೀವು. ಏನ್ರಿ, ಆಕಿ ನಮ್ಗೆ ಸಲಗಿಲಿಂದ ಕಳಿಸ್ತೀರಿ? ಏ ಆಕಿನ ಮಟ್ಟಿ ಮಗಲ್ಲೇ, ಹುಟ್ಟಿದಾಗಿಂದ ಕಳ್ಸುವಂತ ಬಂದಿವಿ, ಈಗೇನ್ ಬೇರೆ ನಮಗಕ್ಕಿ? ಏನ್ ನಿಮ್ಮನ್ ಮದುವೆ ಬಿಟ್ಟು ಆಕಿನ ಕಳ್ಸ ಬಿಡ್ಬೇಕನ? ನಮ್ ತಮ್ಮ ಏನ್ತಿಕಿ ಆದ್ರೂ ಕಳ್ಸದ್ ಬಿಡಂಗಿಲ್ಲ ಬಿಡು ನಾವು. ಸೋದರತ್ತಿ ಮಗಳಕ್ಕಿ ಕಳ್ಸರ ನಾವು. ಕಳ್ಸೋದು ಲಿಮಿಟ್ ಇದ್ರೆ ಚಲೋ. ಅಯ್ಯ ಲಿಮಿಟ್, ಅದ್ರಾಗೇನೈತಿ ಲಿಮಿಟ್? ನಮ್ ತಮ್ಮ ಏನ್ ತಪ್ಪಿಕೋತಾನೇನು? ನಮ್ ತಮ್ಮ ಗೊತ್ತೈತ್ ನಾವ್ ಹೆಂಗ್ ಕಳ್ಸ್ತೀವಿ ಅಂತ. 3 ಮಂದಿ ಹಂಗ ಕಳ್ಸಿದ್ವಿ, ಇವು ಹಂಗ ಕಳ್ಸ್ತೀವಿ. ನಮಗೆ ಇವೆಲ್ಲ ಲಿಮಿಟ್ ಲಿಮಿಟ್ ಗೊತ್ತಿಲ್ಲ. ನೀವು ಹೊಸದಾಗಿ ರೂಲ್ಸ್ ಮಾಡಕ್ಕೂ ಬರಬೇಡ್ರಿ. ಏ ಬಾರೋ ಮರೆ, ಈ ಹೆಣ್ಮಕ್ಳು ಇದ್ದಿದ್ದ ಹಂಗ. ಏ ನೋಡು ಎಷ್ಟು ಹೊಟ್ಟಿ ಉರಿತೈತಿ. ಏ ಆಫೀಸ್ ಹೋಗ್ಬರ್ತೀವಿ, ಮತ್ತ ನಾಷ್ಟಲ್ಲೇ ಮಾಡ್ತೀವಿ. ಆಕಿ ನನ್ ಸೊಸಿಲಿಂದ ಚಾನಾರ ಕಾಣ್ವಿ. ನೀವ ನೀವ ಚಾ ಕಪ್ ಕಪ್ಪಿಡ್ಕೊಂಡು ನಾಷ್ಟ ನಮ್ಗೆ ಮಾಡ್ಕೊಡ್ತಿದ್ರಿ. ಅಂದ್ರೆ ನಾವ್ ಏನು ಮಾಡಲ್ಲ ಅಂತ ಹೇಳ್ತಾರೇನ? ಅಯ್ಯೋ ಹಂಗಿಲ್ಲ ಅಂದಿವಿ, ಇನ್ನ ಮಾಡಿಲ್ಲ, ನಿಮ್ ಕೈಯಿಂದ ಯಾವಾಗ ತಿಂತೀವಿ ಅಂತ ಹಂಗ ಕೇಳಿದ್ರು ಅಷ್ಟೇ. ಆಯ್ತಾಯ್ತು, ಮಧ್ಯಾಹ್ನ ಬಾಕ್ಸ್ ನಾವ ಮಾಡಿ ಕಳಿಸ್ತೀವಿ ತಗೋರಿ ಆಫೀಸಿಗೆ. ಆಫೀಸಿಗೆ ಏನ್ ಬೇಡ, ನಾನ ಬರ್ತೀನಿ ತಗೋ. ನೋಡ ನೀನೇನ್ ಮಾಡಿರ್ತೀವಿ ಅಂತ ತಿಂದಿ, ನಿನ್ ಕೈ ರುಚಿ. ಎಂತಿ ಕೈ ತಿನ್ಬೇಕಂದ್ರೆ ಭಾರಿ ಖುಷಿ ಇರುತ್ತೆ. ಅದು ಏನೇನ್ ಮಾಡ್ತೀವಿ ಮಾಡು. ನಾನು ಮಾಡಿರ್ತೀನಿ, ನೀವು ಬಂದ್ಬಿಡ್ರಿ ಮಧ್ಯಾಹ್ನಕ್ಕೆ. ಆಯ್ತಾಯ್ತು. ನೋಡ್ರಿ ಯಾಕೆ ಇವ್ರು ಹೆಂಗ್ ಮಾತಾಡ್ತಾರ? ಅಕ್ಕಿನ ತಲೆ ಮೇಲೆ ಕುಂದ್ರಿಸ್ಕೊಂತಾರ, ಅಷ್ಟು ಮನಿ ಎಲ್ಲರೂ ಅಕ್ಕಿ ಹೇಳ್ದಂಗ ಕೇಳ್ತಾರ. ನೋಡು, ಅಕ್ಕಿ ಮಾಡ್ತಾ ಅಂತ ನಾವ್ ಮಾಡಲ್ಲ ಅಂತ. ಅಕ್ಕ ಮಧ್ಯಾಹ್ನ ಅಡಿಗೆ ಮಸ್ತ್ ಮಾಡೋಣ, ಅಕ್ಕಿನ ಏನು ಬೇಡ, ನಾವ ಮಾಡೋಣ ಸುಮೀರ. ಯೂಟ್ಯೂಬ್ನಾಗ ಚೊಲ್ ಅಡಿಗೆ ತೋರಿಸ್ತಾರಲ್ಲ, ನೋಡಿ ಮಾಡೋಣ ಸುಮೀರ. ಮಾವ ಯಾಕ ಸೊಪ್ಪ ಕುಂತಾನ? ಅಯ್ಯಪ್ಪ, ಹೆಂಗ್ ಮಾತಾಡ್ಸೋದು? ಯಾರನ್ನ ಸೊಲಂತು ಪಾಪ. ನಮ್ಮ ಮಾವಗ ನಾ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ನಮ್ಮ ಅತ್ತಿ ನಮ್ಮ ಮಾವ ಸುಳ್ಳ ಜುಲ್ಮಿ ಮಾಡಿ ನನ್ ಕಟ್ಟಿಬಿಟ್ರ ಕೊಳ್ಳಿಗೆ. ನೋಡು, ಈಗ ಅದೆಷ್ಟು ಬೇಸಾಗಿನ. ಅವರಿಬ್ರು ಮಾವನವ್ರು ಇಷ್ಟಪಟ್ಟು ಮಾಡ್ಕೊಂಡು ಅವ್ರು ಎಷ್ಟು ಖುಷಿ ಖುಷಿ ಅಂತ ಅದಾರ. ಇದು ನಾನು ನೋಡಕ್ ಸಿಕ್ಕೂ ಅಲ್ಲ. ಏನ್ ಮಾಡ್ಲಪ್ಪ ನಾನು? ಮೊದಲು ಎಷ್ಟು ಚಂದ ನನ್ನ ಕುಟ್ಟ ನಕಲಿ ಮಾಡ್ಕೊಂತ ಇದ್ದ.
ಆದ್ರೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇದ್ದಿಲ್ಲ. ಏ ಈಗ ನನಗೆ ಆತ ಮಾತಾಡ್ಸಕ್ಕೂ ಅಂಜಿಕೆ ಬರುತ್ತಲ್ಲಪ್ಪ ದೇವ್ರೆ. ರಾಜು ಮಾಮ, ರಾಜು ಮಾಮ, ಏನು ಮಾಮ, ಚಾ ಚಾ ತಂದಿದ್ದೆ. ಚಾನ ನೀನು ನನ್ನ ಕೊಳ್ಳೆ ಗಂಟೆ ಹಾಕಾರಲ್ಲ ನಮ್ಮಪ್ಪ ನಮ್ಮವ್ವ ಅವ್ರಿಗೆ ಒಯ್ದು ಕೊಡು. ನೀನು ಚಾ ಬೇಡ ಏನು ಬೇಡ ನನಗೆ.